ವಿದ್ಯಾರ್ಥಿಗಳೇ, ಇದನ್ನು ಎರಡು ರೀತಿ ಒಳಗೆ ಮಾಡ್ಬೋದು. ನೀವು ಒಂದು ಸೂತ್ರದ ಪ್ರಕಾರ ಮಾಡ್ಬೋದು, ಒಂದು ರೀತಿ ಪ್ರಕಾರ ಮಾಡ್ಬೋದು. ಈಗ ಈ ಲೆಕ್ಕನ ತಿಳಿಸ್ತಾನು, ನೀವು ಮಾಡಿದಿಂದ ನಾ ಮುಂದಿನ ಉದಾಹರಣೆಗಳನ್ನು ತಿಳಿಸ್ತಾನು. ಇವು ಭಾಳ ಚಲೋ, ಭಾರಿ ಕರೆಕ್ಟ್ ಅವ ಇವು. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ. 1080 ಇಟ್ಟ ನೀವು ಯೂಟ್ಯೂಬ್ದಲ್ಲಿ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಯೂಟ್ಯೂಬ್ನಲ್ಲಿ 1080 ಕ್ಲಿಯರಿಟಿ ಇಟ್ಟು ನೋಡ್ರಿ. ಯಾಕಂದ್ರೆ ಬೇಸಿಕ್ ಅಭ್ಯಾಸ. ಈ ಮೊಬೈಲ್ ನಂಬರ್ ಸೇವ್ ಮಾಡ್ಕೊಂಡ್ರಿ ಅಂದ್ರೆ ಸ್ಟೇಟಸ್ನಾಗ ಅಭ್ಯಾಸ ಬರ್ತದೆ. ಅದು ಭಾಳ ಹೆಲ್ಪ್ ಆಗ್ತದೆ ನಿಮಗೆ. ಸಬ್ಸ್ಕ್ರೈಬ್ ಆಗ್ರಿ. ಯೂಟ್ಯೂಬ್ದಲ್ಲಿ ಇವತ್ತೊಂದು ಅದಕ್ಕೆ ನಂಬರ್ ಮುಂದೆ ಹಾಕಿ ನಿಮಗೆ ಒಂದು ಕಂಟಿನ್ಯೂ ಗಣಿತಗಳನ್ನು ಆಗ್ತದೆ. ಅಭ್ಯಾಸ ಮಾಡಿರಿ. ಯೂಟ್ಯೂಬ್ದಿಂದ ನೀವು ಮನೆ ಒಳಗೆ ರಿಸಲ್ಟ್ ತೆಗಿಬೋದು. ರೀಸನಿಂಗ್ ಬರ್ತಾವೆ, ಆಮೇಲೆ ಗಣಿತ ಬರ್ತಾವೆ, ಪೇಪರ್ ಬರ್ತಾವೆ. ಎಲ್ಲ ನೀವು ಸ್ಟೇಟಸ್ನೊಳಗೆ ಪೇಪರ್ ಬರ್ತಿರ್ತಾವೆ. ಎಲ್ಲರೂ ಚೆನ್ನಾಗಿ ಗಣಿತಗಳನ್ನು ಹೆಂಗೆ ಮಾಡೋದು ನೋಡ್ರಿ. 1,000 ರೂಪಾಯಿಯ ಟೇಪ್ ರಿಕಾರ್ಡರನ್ನು 1,110 ರೂಪಾಯಿಗೆ ಮಾರಿದರೆ ಆಗುವ ಶೇಕಡ ಲಾಭವೇನು? ಇಲ್ಲಿ ಏನು ಮಾಡಬೇಕು? ಕೊಂಡ ಬೆಲೆ ಹಚ್ಕೋಬೇಕು. ನೋಡ್ರಿ, ಸರಿಯಾಗಿ ನೋಡ್ರಿ. ರೀತಿ ಪ್ರಕಾರ ಮುಂದೆ ನಿಮ್ಗೆ ಗುರ್ತಾಯ್ತು ಅಂತಂದ್ರೆ ಭಾಳ ಸರಳ ಆಗ್ತದೆ. ಕೊಂಡ ಬೆಲೆ ಬರೋಬ್ಬರಿ 1,000 ರೂಪಾಯಿ. ಆಮೇಲೆ ಮಾರಾಟದ ಬೆಲೆ ಬರೋಬ್ಬರಿ 1,010 ರೂಪಾಯಿ. ಏನು ಕೇಳೋಣ? ಶೇಕಡಾ ಲಾಭ ಬರೋಬ್ಬರಿ ಎಷ್ಟು? ಯಾಕೆ ಶೇಕಡಾ ಲಾಭ ಅಂತ ಬರ್ಕೋಬೇಕಿಲ್ಲ? ಮಾರಾಟ ಬೆಲೆ ದೊಡ್ಡದಾತು ನೋಡ್ರಿ. ಲಾಭ ಬರೋಬ್ಬರಿ ತಕೋರಿ. ಈಗ ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಎಷ್ಟದ? 1,010 ಮೈನಸ್ 1,000 ಬರೋಬ್ಬರಿ 10 ರೂಪಾಯಿ ಲಾಭ. ಶೇಕಡಾ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ. 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಿಲೆ ಕೊಂಡ ಬೆಲೆ. ಬರೋಬ್ಬರಿ 100 ಗುಂಡ್ಲೆ ಲಾಭ. ಲಾಭ ಎಷ್ಟದ? 10 ರೂಪಾಯಿ ಅದ. ಕೊಂಡ ಬೆಲೆ ಎಷ್ಟದ? 1,000. ಈ 0 ಈ 0 ಈ 0 ಈ 0 ಈ 0 ಈ 0 1 1 1/1 ಬರೋಬ್ಬರಿ 1 ಶೇಕಡ ಲಾಭ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ. ಉತ್ತರ ಸಂಖ್ಯೆ 1, ಉತ್ತರ ಸಂಖ್ಯೆ ಬಿ. ಒಂದಲ್ಲೇ ಬಾಕ್ಸಿದ್ರೆ ಬರ್ತದೆ, 1 ಬರ್ತದೆ. ಆದ್ದರಿಂದ ಉತ್ತರ ಸಂಖ್ಯೆ ಯಾವುದು? ಬಿ. ಈಗ ಮುಂದೊಂದು ಗಣಿತ ಕೊಟ್ಟದ, ಮಾಡ್ರಿ. 500 ರೂಪಾಯಿ ರೇಡಿಯೋವನ್ನು 600 ರೂಪಾಯಿಗೆ ಮಾರಿದರೆ ಆಗುವ ಶೇಕಡ ಲಾಭ ಎಷ್ಟು ಅಂತ ಕೇಳ್ಯಾರ. ನೀವು ಡೈರೆಕ್ಟಾಗಿ ಸೂತ್ರದ ಪ್ರಕಾರ ಮಾಡ್ಬೋದು. ಇದು ರೀತಿ ಪ್ರಕಾರ, ಅದು ಸೂತ್ರದ ಪ್ರಕಾರ. ಎರಡೂ ರೀತಿ ಗಣಿತಗಳನ್ನು ನಿಮಗೆ ಕಲಿಸ್ತವೆ ನೋಡ್ರಿ. ಕೊಂಡ ಬೆಲೆ ಬರೋಬ್ಬರಿ 500 ರೂಪಾಯಿ. ನೋಡ್ರಿ, ಸರಿಯಾಗಿ ನೋಡ್ರಿ. ಮಾರಾಟದ ಬೆಲೆ ಬರೋಬ್ಬರಿ 600 ರೂಪಾಯಿ. ಕೇಳಿದ್ದೇನು? ಶೇಕಡಾ ಲಾಭ ಬರೋಬ್ಬರಿ ಎಷ್ಟು? ಶೇಕಡಾ ಲಾಭ ಬರೋಬ್ಬರಿ ಎಷ್ಟು? ಶೇಕಡಾ ಲಾಭ ಬರೋಬ್ಬರಿ ಸೂತ್ರದ ಪ್ರಕಾರ 100 ಗುಂಡ್ಲೆ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಸರ್ವಾಸ್ ಬಾಗಿಲೆ
ಕೊಂಡ ಬೆಲೆ. ಹಾನಿಗೂ ಅದೇ, ಲಾಭಕ್ಕೂ ಕೊಂಡ ಬೆಲೆಯಲ್ಲೇನೆ ಭಾಗಿಸ್ಬೇಕು. ಬರೋಬ್ಬರಿ 100 ಗುಂಡ್ಲೆ 600 ಮೈನಸ್ 500 ಸರ್ವಾಸ್ ಬಾಗಲೆ. ಕೊಂಡ ಬೆಲೆ ಎಷ್ಟದ ನೋಡ್ರಿ ಮ್ಯಾಲೆ 500. ಮೈನಸ್ ಕ್ರಿಯೆ ಮಾಡ್ಲಾರ್ದ ನೀವು ಕೂಡ ಇದನ್ನ ಮಾಡ್ಲಿಕ್ಕೆ ಬರುವುದಿಲ್ಲ. 100 ಗುಂಡ್ಲೆ 600ದಾಗ 500 ಹೋತಂದ್ರೆ 100. ಕೊಂಡ ಬೆಲೆ ಎಷ್ಟದ ನೋಡ್ರಿ 500. ಇವೆರಡು ಸೊನ್ನೆವಾದು, ಇವೆರಡು ಸೊನ್ನೆವಾದು. 5 ಒಂದಲೇ 5 20. ಬರೋಬ್ಬರಿ 20% ಲಾಭ. ಆನ್ಸರ್ ಇಸ್ ಈಕ್ವಲ್ ಟು 20% ಲಾಭ. ಉತ್ತರ ಸಂಖ್ಯೆ ಇಲ್ಲಿ ಅದ ನೋಡ್ರಿ, 20% ಲಾಭ. ಉತ್ತರ ಸಂಖ್ಯೆ ಬಿ. ನೋಡಿ, ನಿಮ್ಮ ಸೂತ್ರದ ಪ್ರಕಾರ ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೊಂಡ ಬೆಲೆ 1000, ಮಾರಾಟದ ಬೆಲೆ 1010, ಲಾಭ ತಕ್ಕೋಬೇಕು. ಶೇಕಡಾ ಲಾಭ ಬರೋಬ್ಬರಿ ಎಷ್ಟು? ಮೊದಲು ಲಾಭ ತಕ್ಕೋಬೇಕು. ಲಾಭ ಬರ್ಬೇಕಾದ್ರೆ ಏನು ಮಾಡಬೇಕು? ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. 1010 1000 ಹೋತಂದ್ರೆ 10 ರೂಪಾಯಿ ಏನಾಯ್ತು? ಲಾಭ. ಶೇಕಡಾ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರ್ವಾಸ್ ಮೇಲೆ ಕೊಂಡ ಬೆಲೆ. ಎಷ್ಟು ಬಂತು? 1ಕ್ಕೆ 1 ಭಾಗಿಸಿದ್ರೆ 1% ಲಾಭ ಬಂತು. ಉತ್ತರ ಸಂಖ್ಯೆ ಬಿ. ಇನ್ನು ಸೂತ್ರದ ಪ್ರಕಾರ ಕೊಂಡ ಬೆಲೆ ಬರೋಬ್ಬರಿ 500, ಮಾರಾಟ ಬೆಲೆ 600, ಶೇಕಡಾ ಲಾಭ ಬರೋಬ್ಬರಿ ಎಷ್ಟು? ಶೇಕಡಾ ಲಾಭ ಬರೋಬ್ಬರಿ 100 ಗುಂಡ್ಲೆ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಸರ್ವಾಸ್ ಮೇಲೆ ಕೊಂಡ ಬೆಲೆ. 100 ಗುಂಡ್ಲೆ 600 ಮೈನಸ್ 500 ಡಿವೈಡೆಡ್ ಬೈ 500. 100 ಗುಂಡ್ಲೆ 600ದಾಗ 500 ಆದ್ರೆ 100, ತಳಗೆ ಕೊಂಡ ಬೆಲೆ. 2 0 ತೆಗೆದ್ರೆ 20% ಲಾಭ ಬಂತು. ಸರಿಯಾಗಿ ತಿಳ್ಕೊರಿ. ಮುಂದಿನ ಕೆಲವೇ ಇದರೊಳಗೆ ಮುಂದಿನ ಅನುಕ್ರಮ ನಂಬರ್ ಚೇಂಜ್ ಆಗೋದದ. ಸರಿಯಾಗಿ ಗಣಿತಗಳನ್ನು ರಿವಿಷನ್ ಮಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು.